ವಸತಿ ನಿಲಯದಲ್ಲಿ ಕೆಟ್ಟ ವ್ಯವಸ್ಥೆ ವಿರುದ್ಧ ಸಿಡಿದಿದ್ದ ವಿದ್ಯಾರ್ಥಿಗಳು ಸೇಡಂ ತಾಲೂಕಿನ ಮುಧೋಳ ಶ್ರೀಮತಿ ಇಂದಿರಾ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ವಿದ್ಯಾಭ್ಯಾಸ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಶಾಲಾ ಮಕ್ಕಳು ಮುಧೋಳ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಹೋಗಿದ್ರು. ಸಮಸ್ಯೆ ಗಮನಕ್ಕೆ ತೆಗೆದುಕೊಂಡು ಊರಿನ ಹಿರಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡಲೇ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಮುಖ್ಯ ಗುರುಗಳ ಜೊತೆ ಚರ್ಚಿಸಿದರು. ವಸತಿ ನಿಲಯದಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಅಂತೂ ದೊಡ್ಡ ಸಮಸ್ಯೆ ಆಗಿದೆ. ಸುಮಾರು 1 ವರ್ಷದ ಹಳೆಯ ಗೋಧಿಯನ್ನ ಈ ವರ್ಷ ತಿನ್ನಲು ಹಾಕುತ್ತಿದ್ದಾರೆ. ಕಳಪೆ ಆಹಾರ ಸೇವನೆ ಮಾಡಿ ವಿದ್ಯಾರ್ಥಿಗಳು ಜೀವನ ನಡೆಸುತ್ತಿದ್ದಾರೆ. ನೀರಿನ ಟ್ಯಾಂಕ್ಗಳನ್ನು ವಿದ್ಯಾರ್ಥಿಗಳ ಕೈಯಿಂದಲೇ ಸ್ವಚ್ಛ ಮಾಡಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿನ ವಾರ್ಡನ್ ವಿದ್ಯಾರ್ಥಿಗಳನ್ನ ಹಮಾಲಿ ಕೆಲಸಗಾರರಂತೆ ಕಾಣುತ್ತಿದ್ದಾರೆ. ರೇಷನ್ ಲೋಡ್ ಬಂದಾಗ ವಿದ್ಯಾರ್ಥಿಗಳ ಕೈಯಿಂದಲೇ ಚೀಲಗಳನ್ನು ಇಳಿಸುವ ಕೆಲಸ ಮಾಡ್ತಾರೆ. ಇಲ್ಲಿನ ವಾರ್ಡನ್ ಇದ್ಯಾಕೆ ಅಂತ ಪ್ರಶ್ನಿಸಿದರೆ ಅವರೇ ಮಾಡಬೇಕು, ಮತ್ಯಾರು ಮಾಡ್ತಾರೆ ಎಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾನೆ ವಾರ್ಡನ್ ಸೂರ್ಯಕಾಂತ್. ಇನ್ನು ಅನೇಕ ಸಮಸ್ಯೆಗಳ ಕುರಿತು ಊರಿನ ಜನರು ಶಾಲೆಯ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರುಗಳ ಜೊತೆ ಚರ್ಚೆ ಮಾಡಿ 1 ವಾರದ ಸಮಯಾವಕಾಶ ನೀಡಿದರು. 1 ವಾರದಲ್ಲಿ ವ್ಯವಸ್ಥೆ ಇದೇ ರೀತಿ ಇದ್ದಲ್ಲಿ ವಸತಿ ನಿಲಯದ ಎದುರುಗಡೆ ಮಕ್ಕಳ ಪರಿವಾರ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದೆ. ಈಗ ಸಮಸ್ಯೆಗಳ ಬಗ್ಗೆ ಹೇಳ್ತಿದ್ದಾರೆ. ಈ ಸಮಸ್ಯೆಗಳು ಯಾವಾಗ ಪರಿಹಾರ ಮಾಡ್ತಾರೆ? ಎಷ್ಟು ದಿನದಲ್ಲಿ? ಈಗ ಹುಡುಗರಿಗೆ ಬಾತ್ರೂಮ್ ಸೌಲಭ್ಯ ಇಲ್ಲ ಅಂತ ಹೇಳ್ತಾರೆ ಸರ್. ಟ್ಯಾಂಕ್ಸ್ ಅಂತೂ ಸ್ಕೂಲ್ ಓಪನ್ ಅದ, ಅವು ಜನರಲ್ ಟ್ಯಾಂಕ್ಸ್ ಎಲ್ಲ ಕತ್ತಿರಾ ಇಲ್ಲ, ಎದ್ರ ಟ್ಯಾಂಕ್ಸ್ ಅಂತ ಸರ್. ಅದೇ ಸರ್, ನೀರಿನ ವ್ಯವಸ್ಥೆ ಅದ, ನೀರಿನ ಸಮಸ್ಯೆ ಅವರೆಲ್ಲ ಹುಡುಗರು ಹೇಳೋದು ಗೋಧಿ 1 ವರ್ಷ ಗೋಧಿನೇ ತಿಳಿಸಾಕತ್ತಾರಂತ, ನೀವು ಹೊಸ ಗೋಧಿನೇ ತಂದಿಲ್ಲ ಅಂತ. ಈಗ ರೈಸ್ ನೋಡ್ಯಾರ ಈಗ ಆಲ್ರೆಡಿ ಅವರೆಲ್ಲ ನೋಡ ರೈಸ್ ಅವ್ರಿಗೆ ಆ ರೈಸ್ ಹೆಂಗಾಗ ಪೂರ್ತಿ ಊಟ ಯಾವ್ದು ಚೆನ್ನಾಗಿ ತಿಂದ್ರೆ ಗೊತ್ತಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಬಹಳಷ್ಟು ಈ ಡೇಟಾಗಿ ಬಂದಾಗ ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ಚಳಿಗಾಲದಲ್ಲಿ ರೂಟ್ ಮಾತಾಡಕಿನ ಮೇಡಮ್, ಹುಡುಗರು ಇಲ್ಲಿಂದ ಸ್ಟೇಷನ್ಗೆ ಹೋಗ್ಯಾರ ಅವ್ರಿಗೆ ಎಷ್ಟು ಟಾರ್ಚರ್ ಆಗ್ಯದ ವಿಚಾರ ನೀವೇನ್ ಮಾಡ್ಲಾತೀರಿ? ಬೇಕಲ್ರಿ ಮೇಡಮ್, ಇಲ್ಲಿ ದೊಡ್ಡ ಸರ್ ಪಾಲಕರು ಬರ್ತಾರಲ್ಲ ಸರ್, ಅವ್ರಿಗೆ ಹತ್ತಾರು ಬಿಡಲ್ಲ ಸರ್. ನಾವು ಯಾವುದೇ ಫಂಕ್ಷನ್ ಅದ ಅಂತ ಮನೆಯಾಗ ಬಿಡಲ್ಲ. ಒಂದು ಹುಡುಗನ ಓದೋದ ಬರಲ್ಲ, ಅವ್ರಿಗೆ ಜರ ಇದು ಮಾಡಿ ಸರ್, ಒಂದು 8 ಕೈ ಮೇಲೆ ಹೋಗಿದ್ದೀವಿ. ಅದೇ ಶಿಫ್ಟ್ ಇಟ್ಕೊಂಡು ಒಂದು ಹುಡುಗ ತಯಾರಾಗಿ ಹೋಗ್ಯಾರ. ಹುಡುಗರು ಯಾರು ಏನಂತಾರ ಊರಾಗ ಬಂದೆ ಏನ್ರಿ ಯಾರು ಕೇಳೋದಿಲ್ಲ ಹೇಳೋದಿಲ್ಲ, ಹುಡುಗರೇ ಬಂದ್ರಂತಾರಲ್ಲ ಇಂತಕ್ಕಂಥದ್ದು ಸ್ಕೂಲಿಗೆ ಬಂದ ನಾವು ಭಾಳ ಆದ್ರೆ 3 ಸಲ ಬಂದಿರ್ಬೋದು. ಹಾಗೆ ಇಂಥವೆಲ್ಲ ಮಾಡಿ ಹುಡುಗರಿಗೆಲ್ಲ ಊರಾಗ ಕರ್ಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಊರಿಂದ ಊರಿಗೆ ಒಳ್ಳೇದಾದ್ರಿ ನೋಡ್ರಿ ಹಿಂಗಾಗಿ 1-2 ತಿಂಗಳ ಕೆಳಗೆ ಹುಡುಗ ತೀರ್ಕೊಂಡು ಸರ್. ಇಲ್ಲಿ ಅದೊಂದು ದೊಡ್ಡ ಕಪ್ಪು ಚಿಕ್ಕಿ ಅದ ಈ ಸಾಲಿಗೆ. ಅಂದ್ರೆ ನೀವು ಹೆಚ್ಚುಕೊಳ್ತೀರಿ, ಇದು ಮಾಡಿದ್ರೆ ಏನ್ ಮಾಡ್ಬೇಕು? ನಾವಂತೂ ಕೇರ್ ಮಾಡ್ತೀವಿ ಸರ್. ಹುಡುಗರಿಗೆ ನಸನಿಗೆ 5ವರೆಗೆ ಬರ್ತಾವ್ರಿ, ನಾವು ನಾವು ಅಲ್ಲೇ ಜಳಕ ಮಾಡ್ಲಿಕ್ಕೆ
ಸಲ ಅವಕಾಶ ಕೊಡ್ರಿ ನಮ್ಗೆ ತಿಳಿಯೋದಿಲ್ಲ. ಅವಕಾಶ ಕೊಡೋದ್ರೆ ಅವಕಾಶ ಓದಿದ್ದು ಸಮಸ್ಯೆ ಐತ್ರಿ. ಅದಕ್ಕೆ ಹೊಸ ಸ್ಟಾಕ್ ಇಲ್ಲ ಅಂತ ಏನಾಗಲ್ಲ, ನಾವು ಎನ್ಕ್ವೈರಿ ಮಾಡ್ತೀವಿ. ಇವತ್ತು ಏನಾಗಲ್ಲ, ಬರ್ತೀವಿ. ಓದಿ ಸ್ಟಾಕ್ ಯಾವಾಗ ಬಂದದ, ಯಾವ ಗಾಡಿ ಬಂದದ, ಎಲ್ಲಿಂದ ಬಂದದ, ಕರೆಕ್ಟ್ ಹೊಂಟದ, ಬ್ಯಾಗ್ ಇತ್ತು ಇದ್ರಾಗೆಲ್ಲ ಯಾರ್ಯಾರು ಮ್ಯಾಗಿನ ಆಫೀಸರ್ ಇದೆಲ್ಲ ಏನೇನು ನಮ್ಗೆಲ್ಲ ಗೊತ್ತವ್ರಿ. ನಾವು ತೆಗಿತೀವಿ. ಮೊದಲು ಏನದ, ಇವತ್ತು ಹುಡುಗರಿಗೆ ಟಾರ್ಚರ್ ಕೊಟ್ಟದಕ್ಕೆ ಹುಡುಗರು ನಮ್ಮ ಊರ ಸ್ಟೇಷನ್ ಬಂದಾರ, ನಮ್ಮ ಊರಾಗಿನವ್ರು ಬಂದೀವಿ ನಾವೀಗ. ಹುಡುಗರಿಗೆ ಈಗ ನೋಡ್ರಿ ಮೇಡಮ್, ಹುಡುಗರಿಗೆ ಕಟಿಂಗ್ ವ್ಯವಸ್ಥೆ ಆಗ್ಬೇಕ್ರಿ. ಊಟದ ಟೇಸ್ಟ್ ಇಲ್ರಿ ಮೇಡಮ್. ಅನ್ನ ನೋಡಿದ್ರಿ, ನಾವು ಅನ್ನ ನೋಡಿದ್ರಿ, ಅನ್ನ ಇಲ್ಲ. ಅವ್ರೇನು ಅಡಿಗೆ ಮಾಡೋರಿಗಿದಾರ, ನೀವು ಹೋಗಿ ಸ್ವಲ್ಪ ಹೇಳ್ಬೇಕು ಸರ್. ಅವಾಗ ರೊಟ್ಟಿ ಮಾಡೋರು ಅವ್ರಿಗೆಲ್ಲ ಹೇಳ್ಬೇಕು ಸರ್. ನಾವು ಸುಳ್ಳು ಯಾಕೆ ಹೇಳಿ ಲೋಕಲ್ದವ್ರಿಗೆ ಅನಿಸ್ತು ನೋಡಿ, ಸುಳ್ಳು ಯಾಕೆ ಹಂಗಿತ್ತಂದ್ರೆ ಹೇಳ ಸರ್. ನಾವು ಕೇಳ್ತೀವಿ. ಇಲ್ಲಿ ನಮ್ಮ ಸ್ಕೂಲ್ ನಮ್ಮ ಮೊದಲದವ್ರೆ ಈ ವಾರ್ಡ್ ಸಸ್ಪೆಂಡ್ ಆಗಿರಲ್ಲ, ಇನ್ಚಾರ್ಜ್ ಕೊಟ್ರ ಮೊನ್ನೆ ಹೇಳಿದ್ರು ಅವರು. ನಮ್ಮ ರೆಡ್ ಕಮಿಟಿ ಆಬ್ಸೆಂಟ್ ಆಗಿ ಅಟೆಂಡೆನ್ಸ್ ಮಾಡಿ ಆಬ್ಸೆಂಟ್ ಇಲ್ಲ, CL CL ಇವತ್ತೆಲ್ಲ ಸ್ಕೂಲಿಗೆ ಬಂದಿದೆ, ನಿನ್ನೆ ಹಾಕಿಬೇಕ್ರಿ ಸರ್, ಹಾಕಿದ್ರಿ ಸರ್. ಇಷ್ಟೆಲ್ಲ ಆಗಿದ್ದ ಕಾರಣ ಊಟ, ಬಿಸಿನೀರು, ಮೂಲಭೂತ ಹಾಲು, ಸೌಕರ್ಯಗಳ ಚಿಕನ್ ಇದೆಲ್ಲ ಕಾರಣ. ಟೀಚರ್ಸ್ ಯಾರ್ದು ಕಂಪ್ಲೇಂಟ್ ಇಲ್ಲ. ಓಕೆ ಟೀಚರ್ಸ್ ಎಲ್ಲರೂ ಕರೆಕ್ಟ್ ಅದ. ಅವರು ಕೆಲಸ ಇಲ್ಲಿ ಬಂದಿದ್ದು ಏನು ಔಷಧ ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಏನ್ ಹೇಳ್ತಾರೆ ಸರಿ ಇಲ್ಲ. ಇದೇ ನೋಡ್ರಿ. ಅವ್ರಿಗೆ ಕೊಡಲ್ರಿ ಸರ್, ನಮಗೆ ಎಲೆಕ್ಟ್ರಿಕ್ ಪಗಾರ ಸರ್ಕಾರ ಕೊಡ್ಲಿಕ್ಕೆ ಸರ್ಕಾರ ನೀವು ಹಾಕ್ತಿಲ್ಲ, ಸರ್ಕಾರ ಕೊಡ್ಲಿಕ್ಕಿತ್ತಾರ, ನೀವು ಹಾಕ್ಲಿಕ್ಕೆ ತ್ರಾಸ ಆಗ್ಲಿಕ್ಕಿತ್ತದ ನಿಮ್ಗೆ. ಮಕ್ಕಳಿಗೆ ಹಾಕ್ಲಿಕ್ಕೆ ನೀವು ತ್ರಾಸ ಹಾಲಿನ ವ್ಯವಸ್ಥೆ ನೀವು ಕಮ್ಮಿ ಮಾಡಿ. ಸರ್ಕಾರ ಕೊಡ್ಲಿಕ್ಕಿತ್ತದ, ಸರ್ ಚಿಕನ್ ಮಕ್ಕಳ ಸಂಖ್ಯೆ ಪ್ರಕಾರ ಎಷ್ಟಿರ್ತದೋ ಅದು ಆರ್ಡರ್ ಹುಡುಗರು ಚಪ್ಪಲ್ ಹಾಕೊಳ್ಳೋದು ಹೋಗ್ತಾವ ಸರ್. ಸಂಡಸ್ ಎಷ್ಟು ಸಲ ಹೇಳಿದ್ರು ಹಂಗೆ ಹೋಗ್ತಾವ. ಇವ್ರೆಲ್ಲ ಕಂಟಿನ್ಯೂ ಅಲ್ಲೇ ಕೊಡ್ತಾರೆ ಹುಡುಗರು. ಯಾಕಂದ್ರೆ ಅದು ದೊಡ್ಡ ಸ್ಕೀಮ್ ಸರ್, ಅಷ್ಟು ಬಜೆಟ್ ನಾವು ಮಾಡ್ಸಕ್ಕೆ ಮೊದಲು ನಮ್ಮ ಹುಡುಗರಿಗೆ ಪ್ರಾಬ್ಲಮ್ ಸರ್ ನೀರಿನ ಟೈಮ್ ತಗೋತಾರೆ. ಈಗ ದೊಡ್ಡ ಎಲ್ಪಿಡಿ ಅಂತಂದ್ರೆ ಅವ್ರಿಂದಲೇ ಬರ್ತಾರ, ನಮ್ಮ ಬಜೆಟ್ ರಿಲೀಸ್ ಮಾಡೋ ಮಾಡ್ಸಾಕ್ಬೇಕು, ನೀರಿನ ಟೈಮ್ ತಗೋಬೇಕಾಗ್ತದೆ ಸರ್. ನೀರಿನ ದಿನ ಒಂದು 10 days ಎಲ್ಲ ಅಲ್ಲಿ ತನ ಬಂದಾರ. ಎಲ್ಲಿ ಮೊದಲ ಪೊಲೀಸ್ ಸ್ಟೇಷನ್ ತನ ಬಂದಾರ. ಅಲ್ಲಿ ತನ ಬಂದಾಗ ನಿಮ್ ಮರ್ಯಾದೆ ಹೋಗ್ಲಿಲ್ಲ. ನಾವು ವಿಡಿಯೋ ಮಾಡಿದಾಗ ನಿಮ್ ಮರ್ಯಾದೆ ಹೋಗ್ಲತ್ತದಲ್ರಿ. ಸಮಸ್ಯೆ ಇದ್ದಿದ್ದಕ್ಕೆ ಅಲ್ಲಿಂದ ಓಡ್ ಬಂದಿರಲ್ಲ. ಅದೇನಾದ್ರು ಹೇಳ್ಬಂದೀವಿ ನಾವು. ಒಂದು 5-6 ಇದಾವ್ರಿ ಅವೆಲ್ಲ ಸಮಸ್ಯೆಗಳು. ಒಂದು ವಾರ ಟೈಮ್ ಕೊಟ್ಟಿವಿ ಸರ್. ಒಂದು ವಾರದೊಳಗ ಆಗಿಲ್ಲ ಅಂದ್ರೆ ನಾವು ಬೇರೆ ರೀತಿಯಿಂದ ಅದು ಮಾಡ್ತೀವಿ ನೋಡ್ರಿ. ಇದು ಬಿಡಲ್ ನೋಡ್ರಿ, ಹೇಳಕತ್ತೀವಿ ನೋಡ್ರಿ. ಮತ್ತೆ ಮಾಡ್ಕೋತಿರ್ತಾರೆ. ಅದೇನಾದ್ರು ಸರಿಪಡಿಸ್ತಾರೆ. ಏನೇ ಸರ್ ಸೂರ್ಯಕಾಂತ್ ಅದೇನು ಸಮಸ್ಯೆ ಇಲ್ಲಿ ನೋಡ್ರಿ ಸಮಸ್ಯೆ. ಲಾಸ್ಟ್ ಟೈಮ್ ದೊಡ್ಡ ಘೋಟಾಳ ಆಗಿದೆ. ನೀವು ವಾರ್ಡನ್ 2 ದಿನ ಲೀವ್ ಹಾಕಿ ಪರ್ಮಿಟ್ ಅಲ್ಲ ಸರ್, ಇನ್ಚಾರ್ಜ್ ಇದ್ದೀವ್ರಿ ನಾವು. ಸಬ್ಜೆಕ್ಟ್ ಅದು ಎಲ್ಲ ಕಡೆ ನೋಡ್ಕೊಂಡು. ಯಾಕಂದ್ರೆ ಇವತ್ತಿನ ದಿನ ಈ ಹಾಸ್ಟೆಲ್ ಹುಡುಗರು ನಮ್ಮ ಮುಧೋಳ ಸ್ಟೇಷನ್ದಾಗ ಬಂದಾರ. ನಮ್ಮ ಮುಧೋಳ ನಿಜ ಹೋಗ್ಯದ್ರಿ. ಅದೇ ಬಂದ ಸರ್. ಬಂದಿದ್ದಕ್ಕೆ ನಾನು ಆಕ್ಚುಲಿ CL ಇದು ಮನೆ ಪ್ರೋಗ್ರಾಮ್ ಬಿಟ್ಟು ಬಂದಿನಿ. ಏನ್ ಮಾಡ್ತಾರೆ ನಮ್ಗೆ ಅವಸರ ಇಲ್ಲ. ನಮ್ಮ ಹುಡುಗರು ಸಮಸ್ಯೆ ಇದ್ದದಕ್ಕೆ ಬಂದೀವಿ ನಾವು. ನೋಡ್ರಿ ಒಂದು ವಾರ ಟೈಮ್ ಕೊಟ್ಟಿವಿ ನಾವು. ಹುಡುಗರು ಕಟಿಂಗ್ ಆಗಲಿ, ಡ್ರಮ್ಗಳೆಲ್ಲ ಕ್ಲೀನ್ ಮಾಡ್ಬೇಕು ಸರ್. ಮ್ಯಾಗೆಲ್ಲ ಹೋಗಿ ಬಂದೀವಿ. ಒಳಗೆಲ್ಲ ಡ್ರಮ್ ಗಲೀಜಾಗಿ ಹುಡುಗರಿಗೆಲ್ಲ ಇದಾಗ್ಬಿಟ್ಟದ. ಅದೊಂದು ಸಮಸ್ಯೆ. ಹಾಲಿನ ಪ್ಯಾಕೆಟ್ ಏನ್ರಿ ನೀವು ಎಷ್ಟು ಬರ್ತಾವ ಹಾಲಿನ ಪ್ಯಾಕೆಟ್ ಒಂದಿನಕ್ಕೆ? 1 ದಿನಕ್ಕೆ 4 ಲೀಟರ್ ಆಗ್ತದೆ.
4 ಲೀಟ್ರ್ 250 ಮಂದಿ ಸರ್ ಹೋಗ್ತಾರೆ ನಿಮ್ಮ ಮ್ಯಾಗಿನ ಪ್ರೊಸೀಜರ್ 4 ಲೀಟ್ರ್ ಅದ್ರಿ ಇಲ್ಲ ಅಷ್ಟು ನಮಗೆ ಐಡಿಯಾ ಇಲ್ಲ ಸರ್ ನಾವು ಇನ್ನೊಬ್ರು ಕೇಳ್ಕೊಂಡು ಮಾಡ್ಕೊಂಡು ಸರ್ ನೀವು ವಾರ್ಡನ್ ಎಲ್ಲ ಇನ್ಚಾರ್ಜ್ ತಗೋತೀರಿ ಸರ್ ನೀವು ಏನೇನು ಹಾಲಿನ ಪ್ರಮಾಣ ಕಮ್ಮಿ ಅದ ನೀರಿನ ಪ್ರಮಾಣ ಜಾಸ್ತಿ ಅದಲ್ರಿ ಸ್ವಲ್ಪ ಹುಡುಗರಿಗೆ ಒಳ್ಳೆ ಇದು ಮಾಡ್ತೀವಿ ಸರ್ ಮಾಡ್ತೀವಿ ನಾವು ಹೊಸದಾಗಿದ್ದು ವಿಡಿಯೋ ಮಾಡೋದು ದೊಡ್ಡದಲ್ಲ ನಾವು ಹೊಸದಾಗಿದ್ದೀವಿ ಇನ್ಚಾರ್ಜ್ ಇದ್ದೀವಿ ಸರ್ ಹೊಸದಾಗಿದ್ರು ಅದ್ರ ಮಾಹಿತಿ ತಗೋರಿ ಇಲ್ಲಿಂದೆಲ್ಲ ಗೋಧಿ ಸಪ್ಲೈ ಲಾರಿ ಗಟ್ಲೆ ಬೇರೆ ಕಡೆ ಸಪ್ಲೈ ಆಗದ್ರಿ ಸೀದಾ ಲಾರಿನೇ ರೀ ನೋಡ್ರಿ ಒಂದ್ ನಿಮಿಷ ಅದ್ರಾಗೆಲ್ಲ ನಿಮ್ದು ಪಾತ್ರ ಅದ ಏನ್ ಇಲ್ಲಿಂದೆಲ್ಲ ಹಳಿ ಸಾಮಾನು ನಾ ಹೇಳ್ತೀನಿ ಅದನ್ನು ಇದು ಯಾವಾಗ 3-4 ವರ್ಷದ ತಳಗಿಂದು ಇಲ್ಲೆಲ್ಲ ಉಳಿದ ಹಳಿ ಸಾಮಾನು ಎಲ್ಲ ನಿಮ್ದೇ ಪಾತ್ರ ಅದ ಇದ್ರಾಗ ಅದು ಎಲ್ಲಿಗೆ ಹೋಗ್ಯದ್ನು ಗೊತ್ತದ ನಮ್ಮ ಊರಲ್ಲಿ ತಗೊಂಡೋದು ಬೇರೆ ಅದ ನೀವು ಎಲ್ಲಿಗೆ ಹೋಗಿದ್ರಿ ಸಾಮಾನುಗಳೆಲ್ಲ ಅದು ನಮಗೂ ಗೊತ್ತದ ಈಗ ನೋಡ್ರಿ ಮೇಡಮ್ ನಿಮ್ದು ಮಾತ್ರ ಇಲ್ಲಿ ಬಾಳ ನೋಡ್ರಿ ಓಪನ್ ಆಗ್ತೀನಿ ನಿಮ್ದು ಈ ಹಾಸ್ಟೆಲ್ದಾಗೆ ಟಾರ್ಚರ್ ಬಾಳ ನಿಮ್ದು ಈ ಹುಡುಗರಿಗೆ ಏನಾದ್ರೂ ಕಾರಣ ನೀವೇ ಈ ಸಂದರ್ಭದಲ್ಲಿ ನಾಗರೆಡ್ಡಿ ಪೊಲೀಸ್ ಪಾಟೀಲ್ ತಮ್ಮಪ್ಪ ಬಾಗಳಿ ವಿಜಯಕುಮಾರ್ ಖೇವುಜಿ ಲಕ್ಷ್ಮೀಕಾಂತ್ ಹೊನಕೇರಿ ರಾಘವೇಂದ್ರ ಕಿಟ್ಟದ್ ಬಸಪ್ಪ ಸೇಡಂ ಲಕ್ಷ್ಮಣ್ ಪ ಶ್ರೀನಿವಾಸ್ ಬೋಯಿನ್ ಶ್ರೀನಿವಾಸ್ ಗುತ್ತೇದಾರ್ ಮೋಹನ್ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್ ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.